ಹಾ ಅವ್ರ ಮೇಲೆ ಇದು ಕಂಪ್ಲೀಟ್ಲಿ ಪ್ರೊಸೀಜರಲ್ ಲ್ಯಾಪ್ಸಸ್. ಹ್ಮ್ ಅವ್ರನ್ನ ಬಂಧಿಸಿದೋದು ತಪ್ಪಾಗುತ್ತೆ, ಅದು ಕೂಡ ಕಾನೂನು ಬಾಹಿರ ಅಂತ ಹೇಳ್ತೀನಿ ನಾನು. ಹ್ಮ್ ಅರೆಸ್ಟ್ ಮಾಡಿ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಹ್ಮ್ ಪ್ರೊಡ್ಯೂಸ್ ಮಾಡಿ 15 ದಿವಸ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ. ಹಾ 12 ದಿವಸ ಕೊಡ್ತಾರೆ. ಅವನ ಹತ್ರ ಏನ್ ಬರ್ಸ್ಕೊಂಡ್ರು ಅದು ರಿಮಾಂಡ್ ಅಪ್ಲಿಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ. ಹಾ ಮತ್ತೆ ಒಂದು 3 ದಿವಸ ಕೊಡ್ತಾರೆ. ಇದೆಲ್ಲ ಕೂಡ ಕಾನೂನು ಬಾಹಿರ ಅಂತೀನಿ ನಾನು. ಹಾ ನೋಡಿ, ಎಲ್ಲ ಫ್ರಮ್ ದ ಬಿಗಿನಿಂಗ್ ಕಂಪ್ಲೀಟ್ ಪ್ರೋಸೆಸ್ ಡಿರೈಲ್ಡ್. ಈಗ ಇಲ್ಲಿ ಒಂದು ಪ್ರಶ್ನೆ ನಾನು ಕೇಳಬೇಕು. ಈಗ ಈ ಕೆಲವೊಂದು ಮಾಧ್ಯಮಗಳು, ಖಾಸಗಿ ಮಾಧ್ಯಮಗಳು, ಆ ಪ್ರಕರಣ ಏನು ಫಸ್ಟು ಅದನ್ನು ನಾವು ಪ್ರಕರಣವನ್ನು ದಾಖಲಿಸಿ SIT ಮಾಡಿ ಅಂತ ಹೋರಾಟ ಮಾಡಿದವರೇ ಈಗ ಬಾಲನ್ನವ್ರ ಮೂಲಕ ಅದನ್ನು ಕ್ವ್ಯಾಶ್ ಮಾಡಿ ಅಂತ ಇದು ಮಾಡಿದ್ದಾರೆ ಅಂತ ಒಂದು ಸುಳ್ಳು ಪ್ರಪಗಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಸುಳ್ಳು ಸುದ್ದಿಯನ್ನು ಹರಿಬಿಡ್ತಾ ಇದ್ದಾರೆ. ಅದೇ ಇದು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆವಾಗ ಆನ್ಸರ್ ಬರುತ್ತೆ ಅದಕ್ಕೆ. ಹೇಳಿ. ಈಗ 15 ದಿವಸ ಮತ್ತೆ 3 ದಿವಸ ತಗೊಳ್ತಾರೆ. ಆತನನ್ನ ಜೈಲಿಗೆ ಕಳಿಸ್ತಾರೆ. ಆತನಿಗೆ ಅಲ್ಲಿ ಅಡ್ವೊಕೇಟ್ಸ್ ಕೂಡ ಇಲ್ಲ. ಜೈಲಿಗೆ ಹೋದ್ಮೇಲೆ ಯಾರ್ಯಾರು ಭೇಟಿ ಆದ್ರು ಅನ್ನೋದನ್ನ ತನಿಖೆ ಮಾಡ್ಬೇಕು. ಎರಡನೇ ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಅನ್ನ ಮತ್ತೆ ರೆಕಾರ್ಡ್ ಮಾಡ್ತಾರೆ ಪೊಲೀಸರು. ಎರಡನೇದು 183 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಇಷ್ಟುವರೆಗೆ ಕಾನೂನು ಬಾಹಿರ ಅವಗೆ ಬರುತ್ತೆ. ಅದು ಏನಕ್ಕೆ ಮಾಡಿದ್ರೆ ಅನ್ನೋದು ನೀವು ತನಿಖೆ ಮಾಡ್ಬೇಕು. ಮತ್ತೆ ಏನಾಗುತ್ತೆ, ನೋಟಿಸ್ಗಳು ಕೊಡ್ತಾರೆ 4 ಜನಕ್ಕೆ. ವಿಠಲಗೌಡ, ತಿಮ್ರೋಡಿ, ಮಟನ್ ಅವರು, ಜಯಂತ್ 4 ಜನಕ್ಕೆ ನೋಟಿಸ್ ಕೊಡ್ತಾರೆ. ನೋಡಿ, ಮಟನ್ ಅವ್ರದ್ದು ತಗೊಳ್ಳೋಣ. 1, 2, 3, 9 ನೋಟಿಸ್ ಕೊಡ್ತಾರೆ. ಪ್ರತಿ ಸತಿ ಮಟನ್ ಅವರು ಹೋಗ್ತಾರೆ. ಅವ್ರೇನು ಕೋರ್ಟ್ಗೆ ಪೆಟಿಷನ್ ಹಾಕಿಲ್ಲ. ಹೊರಗೆ ಬಂದು ಮಾಧ್ಯಮಕ್ಕೂ ಇಂಟರ್ವ್ಯೂ ಕೂಡ ಕೊಡ್ತಾರೆ. 9 ನೋಟಿಸ್ ಹಾಜರಾಗ್ತಾರೆ. ಅದನ್ನು ಕಾನೂನು ಬಾಹಿರ. ಆಮೇಲೆ ಒಂದು ನೋಟಿಸ್ ಕೊಡ್ತಾರೆ, 10ನೇ ನೋಟಿಸ್. ಅದನ್ನು ಕಾನೂನು ಬಾಹಿರ. ಅದನ್ನ ಇಮೇಲ್ ಅಲ್ಲಿ ಕಳಿಸ್ತಾರೆ, ಮತ್ತೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ. ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ, ನ್ಯಾಯಾಧೀಶರು ಕೋರ್ಟ್ ನೋಟಿಸ್ ಕಳಿಸ್ಬೋದು, ಎಕ್ಸಿಕ್ಯೂಟಿವ್ ನೋಟಿಸ್ ಕಳ್ಸಂಗಿಲ್ಲ, ಫಿಸಿಕಲ್ ನೋಟಿಸ್ ಕೊಡ್ಬೇಕು ಅಂದು. ನೋಟಿಸ್ ಕೊಟ್ಬಿಟ್ಟು ಮಾರನೇ ದಿವಸ ನೀವು ಬರ್ಬೇಕು, ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತೀವಂದು. ಈಗ ಅವ್ರು ನನ್ನನ್ನ ಅಪ್ರೋಚ್ ಮಾಡಿದ್ರು. ಅಪ್ರೋಚ್ ಮಾಡಿ ನೋಟಿಸ್ ತೋರ್ಸಿದ್ರು. ಮೊದ್ಲಿಂದಾನೇ ನನ್ನ ಅಭಿಪ್ರಾಯ ಇದೆಲ್ಲಾನು ಕಾನೂನು ಬಾಹಿರ ಅಂದು. ಅವ್ರು ಬಂದಿದ್ದು ಕೇಸ್ ಅನ್ನು ಕ್ವಾಶ್ ಮಾಡಿ ಅಂತ ಏನೂ ಬಂದಿಲ್ಲ. ಅವರು ಎಲ್ಲ ಕಾನೂನು ಬಾಹಿರ ಆಗಿದೆ. ಅವ್ರಿಗೆ ನೋಟಿಸ್ ಕೊಟ್ಟು ನೀವು ಇದು ಮಾಡ್ಬೇಡ, ಅದು ಮಾಡ್ಬೇಡ, ಕಂಡೀಷನ್ಗಳು ಬೇರೆ. ಮತ್ತೆ ನೀವು 10:30 ಬರ್ಬೇಕು, ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತೀವಿ ಅಂದು. ನಾವು ಒಂದು ಪೆಟಿಷನ್ ಹಾಕಿದ್ವಿ ಹೈಕೋರ್ಟ್ಗೆ, ನಾನೇ ಡ್ರಾಫ್ಟ್ ಮಾಡಿದ್ದು. ಅದ್ರಲ್ಲಿ ತನಿಖೆಯನ್ನ ಸ್ಟಾಪ್ ಮಾಡಿ ಅಂದು ಪ್ರೇಯರೇ ಇಲ್ಲ. ಅವ್ರು ಕೊಟ್ಟಿರೋ ನೋಟಿಸ್ ಅನ್ನ ರದ್ದು ಮಾಡಬೇಕು ಅನ್ನೋದು ಇಂಟ್ರೀಮ್ ಪ್ರೇಯರ್. ತನಿಖೆ ಬಗ್ಗೆ ಏನು ಹೇಳಿಲ್ಲ. ಆ ಎಂಟೈರ್ ಪಿಟಿಷನ್ ನಲ್ಲಿ ಈ ಕೊಂದಿದ್ದು, ನೊಂದಿದ್ದು, ಸತ್ತಿದ್ದು, ಊತ ಹಾಕಿದ್ದು ಇದ್ರ ಬಗ್ಗೆ ಒಂದು ಪ್ರಶ್ನೆನೂ ಮಾಡಿಲ್ಲ. ಹೇಳಿದ್ದೇನೆಂದ್ರೆ ಪ್ರೊಸೀಜರಲ್ ರಾಂಗ್ ಇದೆ, ಪ್ರೊಸೀಜರಲ್ ರಾಂಗ್ ಇದೆ, ಆದ್ರಿಂದ ಅದನ್ನ ಕ್ವಾಶ್ ಮಾಡಿ ಅಂದು. ಈಗ ಅರ್ಥ ಏನ್ ಮಾಡ್ಕೋಬೇಕು, ನಾಳೆ ಒಂದು ಅಪರಾಧಿಗಳನ್ನ, ಆರೋಪಿಗಳನ್ನ ಬಂಧಿಸಿದ್ರೆ ಅವ್ರು ಇದನ್ನೇ ಮಾಡ್ತಿದ್ರು, ನಾನು ಅವ್ರು ಮಾಡ್ತಾರಂದು ನೋಡ್ತಿದ್ದೆ. ಅದು ತಪ್ಪಾಗಿದೆ ಅಂತ ಅವ್ರು ಬೆನಿಫಿಟ್ ಆಗುತ್ತೆ. ನಾವು ಹಾಕಿರೋ ಉದ್ದೇಶ ಸರಿಪಡಿಸಿ. ಈಗ ನಾವು ಬೂತ್ ಹಾಕಿಲ್ಲ, ಅದನ್ನ ಕ್ಲೋಸ್ ಮಾಡಿ ಎಂದು ಕೇಳಿಲ್ಲ. ಸೊ ಹೈಕೋರ್ಟ್ಗೆ ಬಂತು. ನ್ಯಾಯಾಧೀಶರ ಹತ್ರ ನಾನು ಇದನ್ನೇ ಹೇಳ್ದೆ. 215 ಓದ್ದೆ, 379 2 BNSS ಓದ್ದೆ, 211 A ಆಫ್ BNS ಓದ್ದೆ. ನ್ಯಾಯಾಧೀಶರು ಕರೆಕ್ಟ್ ಇದೆ, ತಾವು ಹೆಂಗ್ ಮಾಡ್ತೀರಾ ನೀವಂದೆಲ್ಲ ಪ್ರಶ್ನೆ ಮಾಡಿದ್ರು. ಈಗ ನಾವು ಹೇಳಿದ್ದು ಕರೆಕ್ಟ್ ಆಯ್ತಾ? ಹೇಳಿದ್ದು ಕರೆಕ್ಟ್ ಆಯ್ತು. ಅದು ನಾನು ಕೇಳಿದ್ದು ಅವ್ರನ್ನ ಹರಾಸ್ಮೆಂಟ್ ಮಾಡಬಾರ್ದು, ನೋಟಿಸ್ ಕೊಡಬಾರ್ದು, ಇದೆಲ್ಲ ಕೇಳಿದೆ. ನನ್ನ ವಾದ ಕೇಳಿದ ಮೇಲೆ ನನ್ನ ವಾದ ಸರಿ ಇದೆ ಅಂದು. ಮೀನ್ ವೈಲ್ ದ ಪೆಟಿಷನರ್ ಶಾಲ್ ನಾಟ್ ಬಿ ಹರಾಸ್ಡ್. ಹರಾಸ್ಡ್ ಅಂದ್ರೆ ನೋಟಿಸ್ ಕೊಡಬಾರ್ದು, ಬಂಧಿಸಬಾರ್ದು,
ಕರಿಬಾರ್ದು, ಮಾತಾಡಬಾರ್ದು ಅನ್ನೋದು ಅರ್ಥ. ಹಾ. ನಾನು ಕೋರ್ಟ್ ಬಿಟ್ಟು ಹೊರಗೆ ಬಂದ್ಬಿಟ್ಟೆ. ಹ್ಮ್. ಮತ್ತೆ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ಕೋಸ್ಲಾ ಅನ್ನೋ ಒಂದು ಲಾಯರ್ ಸುಪ್ರೀಂ ಕೋರ್ಟ್ ಇಂದ ಹ್ಮ್. ಆನ್ಲೈನ್ ನಲ್ಲಿ ಅಪಿಯರ್ ಆಗಿ ಅವ್ರು ಸ್ಟೇ ಮಾಡ್ಕೊಂಡಿದ್ದಾರೆ. ಹಾ. ಈಗ ಇವ್ರು ಹೇಳೋದು ಅವರೇ ಕೇಸು ಅವರೇ ಸ್ಟೇ. ಮೂರ್ಖರು, ಬುದ್ಧಿ ಇಲ್ಲ, ತಲೆ ಕೆಟ್ಟು ಹೋಗಿದೆ ಅವ್ರಿಗೆ, ಹಾ. ಕಾನೂನು ಅರಿವು ಇಲ್ಲ, ಹಾ. ದುರುದ್ದೇಶ ಇದೆ, ಎಲ್ಲ ತಿಳ್ಕೊಂಡು ಮಾತಾಡ್ಬೇಕು. ಹಾ. ಇದು ಆ ಬೇಕಳು ಇಲ್ಲ, ಕೋರ್ಟ್ ಬೇಕಳು, ಅರಿವೇ ಇಲ್ದ ಮಾತಾಡೋ ಮಾತುಗಳದು. ಹಾ. ಈಗ ತಪ್ಪು, ಕಾನೂನು ರೀತಿ ತಪ್ಪಾಗಿದೆ, ಅದ್ ಸರಿಪಡಿಸ್ಕೋ ಅಂದ್ ಹೇಳಿದ್ದು ತಪ್ಪ. ತಿಮ್ರೋಡಿ ಅವರ ಏನು ಅವರ ಮೇಲೆ ಏನು SIT ನೋಟಿಸ್ ಮಾಡಿದೆ, ಆ ನೋಟಿಸನ್ನ ವಜಾ ಮಾಡಬೇಕು ಅಂತ ನೀವು ವಕಾಲತ್ತನ್ನು ಹಾಕಿದ್ದೀರಿ. ಏನು ವಿಚಾರ ಹೌದು. ಸರ್ ಅದು? ಏನು ವಿಚಾರ ಅದು? ಅದ್ರ ಬಗ್ಗೆ ನೋಡಿ, ಅದು ಬೇಕಂದ್ ಮಾಡಿದ್ರ, ಬೇಕಿಲ್ಲ ಅಂದ್ ಮಾಡಿದ್ರ, ಗೊತ್ತಿದ್ದು ಮಾಡಿದ್ರ, ಗೊತ್ತಿಲ್ದ ಮಾಡಿದ್ರ ಗೊತ್ತಿಲ್ಲ. ಹ್ಮ್. ಮೊದಲು ತಾರೀಕಿಂದ 3/7/2025 ಅದು ಸರಿಯಾದ ಟ್ರ್ಯಾಕ್ಗೆ ಹೋಗಿಲ್ಲ. ಹ್ಮ್. ಮೊದಲು ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ. ಹ್ಮ್. ದೂರು ಕೊಟ್ಟ ಮೇಲೆ ಅದನ್ನ NCR ಮಾಡಿದ್ದಾರೆ. ಅದರಲ್ಲೇ FIR ಮಾಡಿಬಿಟ್ಟಿದ್ರೆ ತೊಂದರೆ ಆಗ್ಲಿಲ್ಲ. ಹ್ಮ್. NCR ಮಾಡಿದ್ದಾರೆ. NCR ಅಂದ್ರೆ 211A of BNS. ಸೊ ಅದು NCR ಮಾಡಕ್ಕೆ ಯಾರು ಬಿಟ್ಟಿದ್ದು, ಯಾರ್ದು ತಪ್ಪು ಅನ್ನೋದು ಒಂದು ವಿಷಯ. ಅವ್ರು ಏನ್ ಮಾಡ್ತಾರೆ, ಮಾರನೇ ದಿವಸ ಅಲ್ಲಿರೋ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಒಂದು ಪರ್ಮಿಷನ್ ತಗೊಂಡ್ಬರ್ತಾರೆ. ಅವರು ಸ್ಪೀಕಿಂಗ್ ಆರ್ಡರ್ ಮಾಡದೆ, ಕಂಪ್ಲೇನೆಂಟ್ ಅನ್ನ ಎಕ್ಸಾಮಿನ್ ಮಾಡ್ದೇನೆ ಪರ್ಮಿಟೆಡ್ ಅಂತ ಕೊಟ್ಟಿದ್ದಾರೆ. ಅದು ಕಾನೂನಿಗೆ ಬಾಹಿರ ಅದು. ಈಗ ಪೊಲೀಸರು, ನ್ಯಾಯಾಧೀಶರು ಮತ್ತು ಬೇರೆ ಬೇರೆ ಲಾಯರ್ಸ್ ಇದು ಎಲ್ಲರೂ ಸೇರ್ಕೊಂಡು ಈ ಕಾನೂನು ಬಾಹಿರ ವಿಷಯ ಹೆಂಗಾಯ್ತು ಅನ್ನೋದನ್ನ ಒಂದು ಪರಿಶೀಲನೆ. ಇದನ್ನ ನಾನು ಮೊದ್ಲಿಂದಾನೇ ಹೇಳ್ಕೊಂಡ್ ಬಂದಿದ್ದೀನಿ, ಇದು ತಪ್ಪಾಗಿದೆ, ಇದು ಕಾನೂನು ಬಾಹಿರ, ಇದು ಸರಿಯಲ್ಲ ಅಂತ ಮಾಧ್ಯಮಗಳಲ್ಲಿ ಹೇಳ್ಕೊಂಡು ಬಂದಿದ್ದ. ನಾನು ಯಾವುದೇ ಇದರಲ್ಲಿ ವಕಾಲತ್ತು ವಹಿಸಿಲ್ಲ, ಯಾರು ನನ್ನನ್ನ ಅಪ್ರೋಚ್ ಮಾಡಿಲ್ಲ. ತದನಂತರ ಏನಾಯ್ತು, 11ನೇ ತಾರೀಕು ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಲ್ಲಿ ಒಂದು 183 ಅಂದ್ರೆ ಸ್ಟೇಟ್ಮೆಂಟ್ ಆಫ್ ದಿ ಕಂಪ್ಲೇಂಟ್, ದೂರುದಾರನ ಹೇಳಿಕೆ ಪಡ್ಕೊಂತಾರೆ. ಅದನ್ನು ಪ್ರೊಸೀಜರಲ್ ಲ್ಯಾಪ್ಸಸ್ ಇದೆ. 19ನೇ ತಾರೀಕು ಅದೇ ತಿಂಗಳು SIT ರಚನೆ ಆಗುತ್ತೆ. SIT ರಚನೆ ಆದ್ಮೇಲೆ ಅವ್ರನ್ನ ಪೊಲೀಸರು ಇನ್ಕ್ವೈರಿ ಮಾಡ್ತಾರೆ, 4 ಜನ IPS ಆಫೀಸರ್ಗಳು. ಆವಾಗ್ಲೂ ಅವರು ಅದನ್ನ ಸರಿಪಡಿಸಿರ್ಬೇಕು, ಅವ್ರು ಸರಿಪಡಿಸಿಲ್ಲ. ಅದ್ರಲ್ಲೇ ಅವ್ರನ್ನ ಎನ್ಕ್ವೈರಿ ಮಾಡಿ ಎಕ್ಸ್ಹ್ಯೂಮೇಷನ್, ಎಕ್ಸ್ಕವೇಷನ್, ರಾಡಾರು, ಊತ ಹಾಕಿದ್ದು 17 ಸ್ಪಾಟ್ ಅಲ್ಲಿ ಏನೂ ಸಿಗ್ಲಿಲ್ಲ, 2 ಸ್ಪಾಟ್ ಅಲ್ಲಿ ಏನೋ ಸಿಕ್ತು, ಇದೆಲ್ಲ ನಡೀತಾ ಇದೆ. 23/8/2025 ಒಂದು 9 ಸೆಕ್ಷನ್ ಅಳವಡಿಸ್ತಾರೆ. ಆ 9 ಸೆಕ್ಷನ್ ಅದು ನ್ಯಾಯಾಧೀಶರಿಗೆ ಇರೋ ಅಧಿಕಾರ, ಇವರಿಗೆ ಪೊಲೀಸರಿಗೆ ಅಧಿಕಾರ ಇಲ್ಲ. ಅದು ಸೆಕ್ಷನ್ 215 ಆಫ್ BNSS. ಆ ಸೆಕ್ಷನ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಅದು 379 ನಲ್ಲಿ ಪ್ರೊಸೀಡಿಂಗ್ ಆಗ್ಬೇಕು. ಅಫೆನ್ಸಸ್ ಏನೆಲ್ಲ ಮೆನ್ಷನ್ ಮಾಡಿದರೆ 215 BNS ಅಲ್ಲಿ ಅದು ಪೊಲೀಸರಿಗೆ ಅಧಿಕಾರ ಇಲ್ಲ, ಪೊಲೀಸರು ವ್ಯಾಪ್ತಿಗೆ ಬರೋದಿಲ್ಲ. ಅದು ಕೋರ್ಟ್ ಅಲ್ಲಿ 379 BNSS ಅಲ್ಲಿ ಅಪ್ಲಿಕೇಶನ್ ಆಗ್ಬೇಕು. ಮತ್ತೆ ಈ ಸೆಕ್ಷನ್ ಗಳನ್ನ SIT ನವರು ಯಾಕೆ ಅಳವಡಿಸಿದ್ರು, ಗೊತ್ತಿತ್ತು ಅಳವಡಿಸಿದ್ರ, ಗೊತ್ತಿಲ್ಲದೆ ಅಳವಡಿಸಿದ್ರ ಅನ್ನೋದು ಇನ್ನೊಂದು ಪ್ರಶ್ನೆ. ಆದ್ರೆ ಅದು ಕಾನೂನಿಗೆ ಬಾಹಿರ, ಅವ್ರಿಗೆ ಅಧಿಕಾರನ ಇಲ್ಲ. ಅದನ್ನ ಅವ್ರು ಬೇಕಂದೆ ಮಾಡಿದಾರ, ಏನಕ್ ಮಾಡಿದಾರೆ ಅನ್ನೋದು ನೀವು ಅವ್ರನ್ನೇ ಕೇಳ್ಬೇಕು. ಆದ್ರೆ ಮಾಡಿದ್ದಾರೆ. ತದನಂತರ ಏನ್ ಮಾಡ್ತಾರೆ, ಇವನ್ನ ಅರೆಸ್ಟ್ ಮಾಡ್ತಾರೆ. ಯಾರನ್ನ? ಚಿನ್ನಯ್ಯನ್ನ ಅರೆಸ್ಟ್ ಮಾಡ್ತಾರೆ 23ನೇ ತಾರೀಕು. ಸರಿಪಡಿಸ್ಕೊಂಡು ಈಗ ಏನಾಗುತ್ತೆ, ಫೈನಲಿ ಏನಾಗುತ್ತೆ, ನೀವು ನೋಂದಣಿ ಮಾಡಿದ್ದು ಸರಿಯಲ್ಲ, ಕರೆಕ್ಟ್ ಆಗಿ ತನಿಖೆ ಮಾಡಿ ಎಂದು ಆದೇಶ ಆಗುತ್ತೆ, ಅಷ್ಟೇ. ಈಗ ಎಲ್ರನ್ನ ಬಿಟ್ಬಿಡಿ, ಭೂತ್ ಹಾಕಿಲ್ಲ, ಕೊಂದ್ ಹಾಕಿಲ್ಲ, ಕಣ್ಣೀರ್ ಬಿಟ್ಟಿಲ್ಲ ಅಂತ ಆದೇಶ ಆಗುತ್ತಾ?
ಈ ಅದನ್ನ ಯಾರಿಗಾಗ್ಲಿ ಕಾನೂನು ಅರಿವಿರೋರ್ ಹತ್ರ ಕೇಳ್ಬೇಕು ನೀವು. ಯಾ- ಅದ್ ಈಗ ಯಾರು ಮಾತಾಡ್ತಾರಲ್ಲ, ಹ್ಮ್ ನಿನ್ಗೆ ಬುದ್ಧಿ ಇದ, ಕಾನೂನು ಗೊತ್ತಿದ, ನಿನ್ ತಲೆ ಇದ, ನೀನ್ ಸುಳ್ಳು ಹೇಳ್ತೀರಾ ನಿಜ ಹೇಳ್ತೀರಾ ಎಲ್ಲ ತಿಳ್ಕೊಂಡು ಹೇಳಯ್ಯ, ಓದ್ಬಿಟ್ಟು ಹೇಳ್ಬೇಕು, ಹ್ಮ್ ಅರಿವಿದ್ದು ಹೇಳ್ಬೇಕು, ಇಲ್ಲಾಂದ್ರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಅವರೇ ಹೋಗಿದ್ದಾರೆ, ಅವರೇ ಮಾಡಿದ್ರೆ ತಪ್ಪು ಮಾಡಿದ್ರೆ ತಪ್ಪಾಗಿದೆ ಅಂತ ಹೇಳ್ಬಾರ್ದ? ಹೌದು. ಈಗ ನಾನು 3 ತಿಂಗಳಿಂದಾನೇ ಹೇಳ್ತಾ ಇದ್ದೀನಿ ಇದೆಲ್ಲಾನು ತಪ್ಪಾಗಿದೆ ಅಂತ. ಈಗ ಎಸ್ ಬಾಲನ್ ಅವರಿಗೆ ಒಂದು ಪ್ರಶ್ನೆ. ಈಗ ಈ SIT ಏನಿದೆ, ಈ ತನಿಖಾ ತಂಡ, ಇದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ಸ್ತಾ ಇದೆಯಾ ಈಗ್ಲೂ? ಮೊದ್ಲು ಏನಾಯ್ತು, SIT ರಚನೆ ಆಯ್ತು, ಹಾ ಎಕ್ಸ್ಕವೇಷನ್ ಆಯ್ತು, ಹ್ಮ್ ಎಕ್ಸ್ಯೂಮ್ ಆಯ್ತು ಹಾ 17 ಸ್ಪಾಟ್ ಅಲ್ಲಿ. ಇದು ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ಅನ್ಕೊಂಡ್ವಿ ನಾವು. ಹ್ಮ್ ಯಾವಾಗ 23/8/2025 ಈ 9 ಸೆಕ್ಷನ್ ಅಳವಡಿಸಿದ್ರು, ಹಾ ಅದು ದಾರಿ ತಪ್ಪಿ ಹೋಗ್ತಾ ಇದೆ ಅಂತ ಗೊತ್ತಾಯ್ತು. ಕಂಪ್ಲೀಟ್ ದಾರಿ ತಪ್ಪಿದೆ, ಅದ್ರಲ್ಲಿ ಯಾವ ಡೌಟ್ ಇಲ್ಲ. ದಾರಿ ತಪ್ಪಿದೆ, ಅಂದರ್ ಬೆಲ್ಟಿ ಆಗಿದೆ, ಉಲ್ಟಾ ಸೀದಾ ಆಗಿದೆ, ಸೀದಾ ಉಲ್ಟಾ ಆಗಿದೆ, ನಿಜ ಸುಳ್ಳಾಗಿದೆ, ಸುಳ್ಳು ನಿಜ ಆಗಿದೆ, ಕಪ್ಪು ಕೆಂಪಾಗಿದೆ, ಕೆಂಪು ಕಪ್ಪಾಗಿದೆ, ಅಂತರ್ ಬಾಹರ್ ಆಗಿದೆ, ಬಾಹರ್ ಅಂತರ್ ಆಗಿದೆ. ಇದು ಮೊಹಂತಿ ಅವರಿಗೆ ತಿಳಿತಾ ಇಲ್ವಾ? ತಪ್ಸಿ. ಏನ್ ಮೊಹಂತಿ ಅವರಿಗೆ ತಿಳಿತಾ ಇಲ್ವಾ ಇದು ಅಂತ? ನೀವು ಅವ್ರನ್ನ ಕೇಳ್ಬೇಕು, ನನ್ಗೇನ್ ಗೊತ್ತು. ಹಾ ಹಾ ಮೊಹಂತಿ ಅವ್ರನ್ನ ಕೇಳ್ಬೇಕು, ಹಾ ಸರ್ಕಾರನ ಕೇಳ್ಬೇಕು. ಇದು ಹೆಂಗ್, ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಶ್ಯೂ, ಹಾ ಅದ್ ಯಾಕೆ ಮೊದ್ಲಿಂದಾನೆ ಟ್ರೈನ್ ರೂಟ್ ಅಲ್ಲಿ ಹೋಗದೆ, ಟ್ರೈನು ರೈಲ್ ಎಲ್ಲಿ ಹೋಗ್ಬೇಕು, ತಂಡವಾಳದ ಮೇಲೆ ಹೋಗ್ಬೇಕು, ಹಾ ಇದು ರೈಲನ್ನ ತಾರ್ ರೋಡ್ ಅಲ್ಲಿ ಬಿಟ್ಟಿದ್ದಾರೆ. ಹಾ ರೈಲಿಗೆ ಟಾರ್ ರೋಡ್ ಮೇಲೆ ಓಡ್ತಾ ಇದೆ ನಿಮ್ ಪ್ರಕಾರ? ಆ ರೈಲ್ ತಾರ್ ರೋಡ್ ಮೇಲೆ ಹೋಗ್ತಾ ಇದೆ, ರೈಲ್ ರೋಡ್ ಮೇಲೆ ಹೋಗ್ತಾ ಇಲ್ಲ. ಅದ್ ಹೆಂಗ್ ಡೆಸ್ಟಿನೇಷನ್ ರೀಚ್ ಆಗುತ್ತೆ? ದಾರಿನೇ ತಪ್ಪು ಹೋಗ್ಬಿಟ್ಟಿದೆ. ಈಗ ತಪ್ಪಿಸಿದ್ದು ಯಾರು ಅಂತ ಕೇಳ್ತೀರಾ ನೀವು? ಅದು ನನ್ಗೆ ಗೊತ್ತಿಲ್ಲ. ಸರ್ಕಾರ ಮಾಡಿದಾರ, ಯಾರು ಮಾಡಿದಾರೆ? ಇದೇನ್ ಕುತಂತ್ರನ, ಪಿತ್ತೂರಿನ, ಷಡ್ಯಂತ್ರನ, ಕಾನ್ಸ್ಪಿರಸಿನ, ಕಿತಾಪತಿನ, ಭೂಪತಿನ, ಯಾಪತಿ ಅನ್ನೋದು ಬರುತ್ತೆ, ಹೊರಗೆ ಬರುತ್ತೆ. ಅಂದ್ರೆ ಈಗ್ಲೂ ಸಹ ಈ ಆರೋಪಿಗಳ ಎದೆಯಲ್ಲಿ ನಡುಕ ಇದೆ ಅನ್ಸುತ್ತಾ ನಿಮ್ಗೆ ಇಷ್ಟೆಲ್ಲ ಆದ್ಮೇಲೂ? ಇರುತ್ತೆ. ತಪ್ಪು ಮಾಡಿರೋನಿಗೆ ಸುಚಿತ ಇರುತ್ತಲ್ಲ, ಏನ್ ನ್ಯಾಯ ಅನ್ನ ಕೊಂದ್ಬಿಡಕ್ಕಾಗತ್ತ? 1 ಸತಿ 2 ಸತಿ ಸೆಟಪ್, ಗೆಟಪ್, ಗಿವ್ ಅಪ್, ಟೇಕ್ ಅಪ್ ಎಲ್ಲ ಕೆಲವು ಟೈಮ್ ಮಾತ್ರ ಯೂಸ್ ಆಗುತ್ತೆ, ಎಲ್ಲಾ ಟೈಮ್ ಅಲ್ಲಿನೂ ಬರೋದಿಲ್ಲ. ಇದು ಇಲ್ಲೇ ಮುಗಿಯೋದಿಲ್ಲ, ಮತ್ತೆ ಪೆಟಿಷನ್ಗಳು ಬರುತ್ತೆ, ರೀಓಪನ್ ಆಗುತ್ತೆ, ತನಿಖೆ ಆಗುತ್ತೆ. ಯಾರು ಉಪ್ಪು ತಿಂದಿದಾನ ಅವ್ನು ನೀರ್ ಕುಡಿತಾನೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ದಟ್ ಈಸ್ ದಿ ಲಾ ಆಫ್ ನೇಚರ್. ಎಷ್ಟ್ ದಿವಸ ತಿರುಗಾಡ್ಕೊಂಡು ದುಡ್ಡಿದೆ, ಅಧಿಕಾರ, ಹಣ, ಐಷಾರಾಮಿ ಜೀವನ ಇದೆ ಅಂದ ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ. ಕಾನೂನು, ಈ ದೇಶದಲ್ಲಿ ಕಾನೂನಿದೆ, ಕಾನೂನು ಆಡಳಿತ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವ. ಇಲ್ಲಿ ಹೋರಾಟಗಾರರೆಲ್ಲ ಬೂರ್ ಬಿಟ್ಟು ಏನು ಹೋಗೋದಿಲ್ಲ. ಇದು ಸುಮಾರು ಜನ ಹೋರಾಟ, ಸ್ವತಂತ್ರ ಬಂದಿದ್ದೆ ಹೋರಾಟ ಮಾಡಿ, ಈಗಲೂ ಸಮಾಜ ನಡೀತಾ ಇದೆ ಹೋರಾಟದಿಂದ. ಎಲ್ರೂ ಗುಲಾಮರಾಗೋದಿಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು, ಜಯಂತ್ ಟಿ ಇರ್ಬೋದು, ವಿಠಲ್ ಗೌಡ್ರು, ಸೌಜನ್ಯ ಮಾವ ವಿಠಲ್ ಗೌಡ್ರು ಇರ್ಬೋದು, ಇವ್ರೇನಾದ್ರೂ ಸಮಸ್ಯೆಯಲ್ಲಿ ಇದ್ದಾರಾ? ತೊಂದರೆಯಲ್ಲಿ ಸಿಲುಕೋ ಸಾಧ್ಯತೆ ಇದೆಯಾ ನಿಮ್ಗೆ? ತೊಂದ್ರೆ ಸ್ಟೇ ಆಯ್ತು. ತೊಂದ್ರೆ ಸ್ಟೇ ಆಯ್ತು. ತೊಂದ್ರೆ ಕೊಡ್ಬೇಕಂತ ಬಂತು, ನ್ಯಾಯ ಕಣ್ಣು ತೆರೆಯುತ್ತೋ, ತೊಂದ್ರೆ ಸ್ಟೇ ಆಯ್ತು. ತೊಂದ್ರೆದಲ್ಲಿ ಇಲ್ಲ. ಈ ಕೆಲವೊಂದು ಮಾಧ್ಯಮಗಳಿಗೆ ಯಾಕೆ ಇಷ್ಟು ಕಷ್ಟ? ಒದ್ದಾಡ್ತಾ ಇದ್ದಾರೆ ಕುತ್ಕೊಂಡು, ಆಂಕರ್ ಗಳೆಲ್ಲ ಒದ್ದಾಡ್ತಾ ಇದ್ದಾರೆ. ಗೋಧಿ ಮೀಡಿಯಾ, ಅದು ಗೋಧಿ ಮೀಡಿಯಾ, ಅದು ಕಿತಾಪತಿ ಮೀಡಿಯಾ, ಭೂಪತಿ ಮೀಡಿಯಾ. ಅದು ಕಿತಾಪತಿ ಮಾಡ್ತಾ ಇದ್ದಾರೆ, ಅವ್ರ ಕೆಲ್ಸನೇ ಅದೇ. ಸುಳ್ಳನ್ನ, ಫಾಲ್ಸ್ ನ, ಇದನ್ನ ಅಮೆರಿಕನ್ ಐರಿಷ್ ಆಂಕರಿಸಮ್ ಅಂತಾರೆ. ಈ ಆಂಕರ್ಗಳು ಫಾಲ್ಸ್ ನರೇಟಿವ್ ನ ಬಿಲ್ಡಪ್ ಮಾಡ್ತಾರೆ. ಇದು ಇಂಡಿಯಾದಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾ ಎಲ್ಲ ಫಾಲ್ಸ್ ನರೇಟಿವ್. ನೀವು ನೋಡಿ, ಈ ರಿಪಬ್ಲಿಕ್ ಟಿವಿ, ಟೈಮ್ ಏನಿಲ್ಲ, ಹಂಗೆ ಬಿಲ್ಡಪ್ ಕೊಡ್ತಾರೆ. ಗೋಯಬಲ್ಸ್, ಒಂದು ಸುಳ್ಳನ್ನ 100 ಸತ್ಯ. ಅದನ್ನ ಅವ್ರು ಇಂಗ್ಲಿಷ್ ಓದ್ಕೊಂಡ್ಬಿಟ್ಟಿದ್ದಾರೆ, ಸ್ಟೈಲಿಶ್ ಇಂಗ್ಲಿಷ್ ಅಲ್ಲಿ ಮಾತಾಡೋದು. 5 ಜನ ಅದನ್ನೇ ಮಾತಾಡೋದು. ಸುಮ್ನೆ ಒಬ್ಬರನ್ನ ಕೂರ್ಸ್ಬಿಟ್ಟು ಅದು ಬಟನ್ ಆಫ್ ಮಾಡ್ಬಿಡೋದು. ಇದು
ಒಂದು ಫಾಲ್ಸ್ ನರೇಟಿವ್, ಇದು ಟೋಟಲಿ ಬೋಗಸ್ ನರೇಟಿವ್. ಹಾ. ಅವ್ರಿಗೆ ದೇಶದ ಸಂಪತ್ತು, ಜನ, ಅವರ ಜನರ ಸಮಸ್ಯೆಗಳು, ಊಟ, ಮನೆ, ನೀರು, ಕೆಲ್ಸ, ಕೂಲಿ, ಬದುಕು, ಸಂಪತ್ತು ಇದೆಲ್ಲ ಏನಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಫಾಲ್ಸ್ ನರೇಟಿವ್ ಮಾಡಿ ದುಡ್ಡು ಮಾಡೋದು. ಇಲ್ಲ ಅವ್ರಿಗೆ ಆತ್ಮಸಾಕ್ಷಿ ಕೊರಗೋದಿಲ್ವಾ? ಆತ್ಮಸಾಕ್ಷಿ ಅಂದ್ರೆ ಅವ್ರದ್ದೇ ಒಂದು ವೈಯಕ್ತಿಕ ಅದಿದ್ರೆ ಆತ್ಮಸಾಕ್ಷಿ. ತನಕೊಳ್ಳೋದಕ್ಕೆ ಆತ್ಮನೂ ಇಲ್ಲ, ಸಾಕ್ಷಿನೂ ಇಲ್ಲ. ಹ್ಮ್. ಮೂರು ಬಿಟ್ಟಿರೋರು. ಮನೇಲಿ ಮಕ್ಕಳು, ಗಂಡನೋ ಮನಸ್ಸಾಕ್ಷಿ ಇದ್ರೆ ಈ ಹೆಂಡತಿನೋ, ಸುಳ್ಳುಗಳು ಹೇಳ್ತಾರ. ಮನೇಲಿ ಮಕ್ಕಳು, ಗಂಡನೋ ಹೆಂಡತಿನೋ ಏನಾದ್ರೂ ಕ್ವಶನ್ ಮಾಡಲ್ವ? ಏನಮ್ಮ, ಏನಪ್ಪ ನೀವು ಹೀಗಂತ? ಏನು ಎಲ್ಲ ಮಜಾ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ದುಡ್ಡು ಬರುತ್ತೆ. ಒಳ್ಳೆ ಶಾಪಿಂಗ್, ಏನು ಶಾಪಿಂಗ್ ಮಾಲ್ಗೆ, ಜ್ಯುವೆಲ್ರಿ ಶಾಪು, ಮತ್ತೆ ಬಾಸ್ ಬ್ರಾಂಡೆಡ್ ಬಟ್ಟೆಗಳು, ಬ್ರಾಂಡೆಡ್ ಕಾರು, ಬ್ರಾಂಡೆಡ್ ಮೀಟು, ಎಲ್ಲಾ ಬ್ರಾಂಡೆಡ್ ವಿಲ್ಲಾಗ್ಲಲ್ಲಿ ಇದ್ಕೊಂಡು ಮಜಾ ಮಾಡ್ತಾರೆ. ಜನ ಸಾಯ್ತಾ ಇದಾರೆ, ಊಟ ಇಲ್ಲ, ತಿಂಡಿ ಇಲ್ಲ, ಕೂಲಿ ಇಲ್ಲ, ಬೆಲೆ ಏರಿಕೆ, ಪರಿಸರ ಕೆಟ್ಟೋಗಿದೆ, ಕಣ್ಣೀರು, ಸೆನ್ನೀರು. ಇವ್ರಿಗೆ ಏನ್ ಗೊತ್ತಿದೆ? ಇವ್ರಿಗೆ ಬರೀ ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ದೇಶ ದ್ರೋಹಿಗಳು, ಮನುಷ್ಯರ ದ್ರೋಹಿಗಳು, ಸಂವಿಧಾನ ದ್ರೋಹಿಗಳು, ಸಮಾನತೆ ದ್ರೋಹಿಗಳು, ದಲಿತರ, ಆದಿವಾಸಿಗಳ, ಅಲ್ಪಸಂಖ್ಯಾತರ, ಶೂದ್ರರ, ಕಾರ್ಮಿಕರ, ಶ್ರಮ ಜೀವಿಗಳ ವಿರೋಧಿಗಳು. ಇನ್ನ ಏನ್ ಮಾಡ್ತಾರೆ ಅವರು? ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಡೀಪಾರು ಏನು ಅವರು ಅದಕ್ಕೆ ಸ್ಟೇ ಸ್ಟೇ ಆಗಿದೆ, ಅದನ್ನು ಕಾನೂನು ಬಾಹಿರ ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ. ಈಗ ಈಗ ನೀವೇನು ಹಾಕಿದ್ದೀರಿ ಅಪ್ಲಿಕೇಶನ್, ಇದು ವಕಾಲತ್ತು? ಅದು ಮುಂದಿನ ದಿನಾಂಕದಲ್ಲಿ ಏನಾದ್ರು ಇದೆಯಾ? ಮುಗೀತಾ ಅದು? ಅದು ಎಲ್ಲಿ ಮುಗಿಯುತ್ತೆ? 12ನೇ ತಾರೀಕು ಹೋಗಿದೆ. 12ನೇ ತಾರೀಕು ಹೋಗಿದೆ. ಇನ್ನ ಒಂದು 5-6 ಕೇಸ್ ಬೀಳುತ್ತೆ. ಹಾ. ಇನ್ನ 5-6 ಪೆಟಿಷನ್ ಬೀಳುತ್ತೆ. ಯಾವ ಯಾವ ತರ ಬೀಳ್ತದೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಯಾವ್ದು ಈಗಲೇ ಹೇಳ್ಬಿಟ್ರೆ? ಓಕೆ ಓಕೆ ಓಕೆ. ಇದು ಖಾಲಿ ಹಿಂಟ್ ಮಾತ್ರ. ಇದು ಹಿಂಟ್ ಹಿಂಟು. ಮಾತ್ರ ಅಷ್ಟೇ. ನಾವು ಹಿಂಟು ಕೊಟ್ಟಿಲ್ಲ ಅಂದ್ರೆ ಅಂಟು ಮಾಡ್ತಾರೆ ಅವರು. ಅಂಟು ಮಾಡಿದ್ರೆ ಅವ್ರಿಗೆ ಗಂಟು ಈಗ 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 ಅಧಿಕಾರಿಗಳು ಆತಂಕದಲ್ಲಿರುವಂತ ಸಮಯ ಬಂದಿದೆಯಾ ಹೇಗೆ? ಅದು ಗೊತ್ತಿಲ್ಲ. ಅಧಿಕಾರಿಗಳಿಗೆ ಅಧಿಕಾರ ಇದೆ, ಅಧಿಕಾರಿಗಳಿಗೆ ಅಧಿಕಾರ ಇದೆ. ಅವ್ರಿಗೆ ಏನು ಯಾರು ಹೋಯ್ತು ಏನ್ ಮಾಡ್ತಾರೆ? 60 ಅಧಿಕಾರಿಗಳಿಗೆ ಅಧಿಕಾರ ಆಗುತ್ತೆ, 60 ವಯಸ್ಸಾದ್ರೆ ಅಧಿಕಾರ ಹೋಗುತ್ತೆ. ಈಗ 60 ವರ್ಷ ಹೋಗೋ ತನಕ ಕಾಯ್ಬೇಕು. ಹಾಗಾದ್ರೆ ಇನ್ನೊಬ್ಬ ಅಧಿಕಾರಿ ಬರ್ತಾರಲ್ಲ, ಅವರು ಅದನ್ನೇ ಮಾಡ್ತಾರೆ. ಸೈಕಲ್ ವೀಲ್ ಹಿಂಗ್ ಸುಡ್ತಾ ಇರುತ್ತೆ, ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಕೆಳಗೆ ಇರೋದು ಮೇಲೆ ಹೋಗ್ಲೇಬೇಕು, ಮೇಲೆ ಇರೋದು ಕೆಳಗಡೆ ಬರ್ಲೇಬೇಕು. ಹಾಗಾದ್ರೆ ಮೇಲೆ ಇದ್ರೆ ವೀಲ್ ಹೆಂಗ್ ಮೂವ್ ಆಗುತ್ತೆ? ಹಾಗಾದ್ರೆ ಅಧಿಕಾರಿಗಳು ಮಾಡೋ ತಪ್ಪಿಗೆ ಅವರಿಗೆ ಭಯನೇ ಇಲ್ಲ, ಅವ್ರು ತಪ್ಪು ಮಾಡ್ತಾನೆ ಹೋಗ್ಬೋದು. ಹೌದೌದು, ಅಧಿಕಾರಿಗಳು ತಪ್ಪು ಮಾಡ್ಕೊಂಡೇ ಹೋಗೋದು. ತಪ್ಪು ಮಾಡ್ತಾರೆ ಅಂತ ಯಾರು ಹೇಳೋದು? ಜನಸಾಮಾನ್ಯರು. ಯಾರು ಹೇಳೋದು? ಜನಸಾಮಾನ್ಯರು ಹೇಳ್ಬೇಕು. ಜನಸಾಮಾನ್ಯರು ಹೇಳ್ಬೇಕು, ನಿಮ್ಮಂತ ನ್ಯಾಯವಾದಿಗಳು ಹೇಳ್ಬೇಕು, ನಿಮ್ಮಂತ ನ್ಯಾಯ ಹೋರಾಟಗಾರರು. ನಾವ್ ಹೇಳಿದ್ರೆ ಓಟು ಅಲ್ಟಿಮೇಟ್ಲಿ ಓಟ್ ಡಿಸೈಡ್ ಮಾಡುತ್ತೆ. ಓಟು, ನೋಟು, ಏಟು, ಶಾಟು, ಬೂಟು ಎಲ್ಲ ಬರುತ್ತೆ. ಈಗ ಮುಖ್ಯವಾಗಿ ಕೊನೆಯದಾಗಿ ಮುಗಿಸೋಣ. ತಮಾಷೆಯಾಗಿ ಮಾತಾಡ್ತೀರಾ ನೀವು ಯಾವಾಗ್ಲೂ ಹಾಗೆ. ಏನೇ ವಿಚಾರವನ್ನ ಅದು ಕಾರಣಾತ್ಮಕವಾಗಿ ಹೇಳೋದು ಸಹ ತಮಾಷೆಯಾಗಿ ಹೇಳ್ತೀರಾ. ಅದರಲ್ಲಿ ತುಂಬಾ ಅರ್ಥಗರ್ಭಿತವಾದ ವಿಚಾರಗಳಿರ್ತದೆ ಸೂಕ್ಷ್ಮವಾಗಿ ನೋಡಿದ್ರೆ. ಈಗ ಈ ಎಲ್ಲ ಕಾರಣಗಳಿಗೆ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗುವಂತ ಸಾಧ್ಯತೆ ಇಲ್ವಾ, ಅಥವಾ ಅದ್ರ ಭಯನೂ ಇಲ್ವಾ ಅವರಿಗೆ ಅಂತ? ರಾಜ್ಯದ ಸರ್ಕಾರ ಟೈಮ್ಸ್ ನನಗೆ ಡೌಟ್ ಇದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಡೌಟ್ ಆಗುತ್ತೆ. ಕೆಲವು ಟೈಮ್ ಇದು JDS ಸರ್ಕಾರನ ಬಿಜೆಪಿನ ಡೌಟ್ ಆಗುತ್ತೆ. ಯಾವ ಸರ್ಕಾರ, ಯಾವ ಸಿದ್ಧಾಂತ, ಇವರು ಬೇರೆನಾ ಅವ್ರು ಬೇರೆನಾ, ಇವರೆಲ್ಲ ಒಬ್ರೇನಾ? 2 sides ಆಫ್ ದ ಸೇಮ್ ಕಾಯಿನ್ ಆರ್ ಡಿಫ್ರೆಂಟ್ ಕಾಯಿನ್. ಇವ್ರ ಬ್ಯಾಕ್ ಗ್ರೌಂಡ್, ಇವ್ರ ಸಿದ್ಧಾಂತ ಎಲ್ಲಾನು ಯಾವ್ದು ಕನ್ಫ್ಯೂಷನ್ ಫ್ಯೂಷನ್. ಈ ಸರ್ಕಾರ ಅಂದ್ರೆ ಗೊತ್ತಿಲ್ಲ. ಜಾತ್ಯತೀತ ಮನಸ್ಥಿತಿ ಉಳ್ಳಂತ ಸಿದ್ದರಾಮಯ್ಯವರು, ಮಾನ್ಯ ಮುಖ್ಯಮಂತ್ರಿಗಳು, ಅವರು ಯಾಕೆ ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ತೋರಿಸಿದಾಗೆ ಕಾಣಿಸ್ತಾ ಇಲ್ಲಪ್ಪ? ಪುಷು ಪುಲ್ಲು ಎಲ್ಲ ಇರುತ್ತೆ. ಪುಷು ಇರುತ್ತೆ, ಪುಲ್ಲು ಇರುತ್ತೆ. ಅರ್ಥ ಆಗಿಲ್ಲ ನನಗೆ.
ಅದು ಹಾಗೆ ಇರ್ಲಿ ಬಿಡಿ. ಇರ್ಲಿ. ಓಕೆ. ಈಗ ಕೊನೆಯದಾಗಿ ಹೇಳೋದಾದ್ರೆ, ಈಗ ಒಂದು ರೀತಿಯ ಮಹೇಶ್ ಶೆಟ್ಟಿ ಅವರಿಗೆ ಅಥವಾ ಹೋರಾಟಗಾರರಿಗೆ ರಿಲೀಫ್ ಸಿಕ್ಕಿದೆ. ಮುಂದಿನ ಹಂತದ ಹೋರಾಟ ಸಾಗೋಕೆ ನೀವು ಅವರ ಬೆನ್ನೆಲುಬಾಗಿ ಅವರಿಗೆ ಸಹಕಾರ ಕೊಡ್ತೀರಾ, ಹೇಗೆ? ನೋಡಿ, ಅವ್ರು ಕೇಸ್ ಕೊಟ್ಟಿದ್ದಾರೆ, ಕೇಸ್ ತಗೊಂಡಿದ್ದೀನಿ. ನಾಳೆ ಬಂದು ಬೇರೆ ಲಾಯರ್ ಇಟ್ಕೊಳ್ತೀವಿ ಅಂದ್ರೆ ಫೈಲ್ ವಾಪಸ್ ಕೊಡ್ಬೇಕಲ್ಲ, ನಾನೇನು ಉಸ್ತುವಾರಿಲ್ಲ. ಹಾಗೇನಿಲ್ಲಪ್ಪ, NOC ಕೊಟ್ಕೊಳ್ತೀರಾ ಅಲ್ವಾ? ಅವ್ರು ಈಗ ನಂಬಿಕೆ ಇದೆ, ಒಂದು ಫೈಲ್ ಕೊಟ್ಟಿದ್ದಾರೆ. ಹಾ. ನಾಳೆ ಬಂದು ಫೈಲ್ ವಾಪಸ್ ಕೊಡಿ ಅಂದ್ರೆ ಕೊಟ್ಬಿಡ್ಬೇಕಾಗುತ್ತೆ. ಇಲ್ಲೆಲ್ಲ ಕೊಡೋದಿಲ್ಲ ಅಂತ ಹೇಳಕ್ ಆಗುತ್ತಾ? ಇಲ್ಲ, ಅವನು ಚಿನ್ನಯ್ಯ, ಹ್ಮ್. ಅವನ ಹೆಸರು ಭೀಮಾ ಇತ್ತು. ಭೀಮಾ ಮುಸ್ಕದಾರಿ ಇದ್ದಾಗ ಕರೆಕ್ಟ್ ಆಗಿದ್ದ. ಹ್ಮ್. ಯಾವಾಗ ಚಿನ್ನಯ್ಯ ಆದ್ನೋ ಕೆಟ್ಟೋದ. ಯಾರು ಯಾವಾಗ ಕೆಟ್ಟ ಹೋಗ್ತಾರೆ, ಏನಾಗುತ್ತೆ ಅಂತ ನಮ್ಗೇನ್ ಗೊತ್ತಾಗುತ್ತೆ? ಈಗ ಫೈಲ್ ಸದ್ಯಕ್ಕೆ ನನ್ನ ಹತ್ರ ಇದೆ. ನಾನೇನು ಅವ್ರಿಗೆ ರಿಟೈನರ್? ಇದು ಕೇಸು, ಇದು ಒಂದು ಫೈಲ್ ಇದೆ. ನೆಕ್ಸ್ಟ್ ಫೈಲು ಇದು ಕೇಸು ಏನಾಗುತ್ತೆ ನನ್ಗೇನ್ ಗೊತ್ತು? ಆಗ್ಲಿ. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಎಸ್ ಬಾಲನ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಮನೆಗೆ ಈ ಸುದ್ದಿಯನ್ನು ಮುಟ್ಟಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಅತಿಥಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ.